ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ ಇಡೀ ರಾಜ್ಯಗೌಡರು ಇವೆಲ್ಲ ಬೇಗ ಬೇಗ ಮುಗಿಸಬೇಕು. ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಇವತ್ತು ಬಂದ ಕೈ ಎತ್ತಿದ್ದು ಆಗುದಿಲ್ಲ. ಮಂಜು ಎಚ್ ಡಿ ಮಂಜು ನಿನ್ನೆ ಮೊನ್ನೆ ಬೆಳಿಗ್ಗೆ ಸಂಜೆ ಕಾದವರಿದ್ದಾರೆ. ಕೂತ್ಕೊಳ್ಳಿ, ನಾನು ನೋಡ್ತೇನೆ. ಅಧ್ಯಕ್ಷ ಶ್ರೀನಿವಾಸ್ ಕೂತ್ಕೊಳ್ಳಿ. ಅಧ್ಯಕ್ಷ ಮಾತಾಡ್ಲಿ. ಅಂತೂ ಮುಗಿಲಿ, ಬಜೆಟ್ ಸೆಷನ್ ಮುಗಿಲಿ. 3 ದಿನ ಉಪವಾಸ ಮುಗಿಲಿ. ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಧನ್ಯವಾದ ತಿಳಿಸ್ತಾ, ಇವತ್ತು ಇವರು ಇಬ್ಬರು ಮಾತನ್ನು ಕೇಳ್ಬಿಟ್ಟು ನಾನು ಮಗನಾಗ್ಬಿಟ್ಟು ಗೊತ್ತಾಗ್ತಾರೆ ಏನು ಮಾತಾಡ್ಬೇಕಂತೆಲ್ಲ ಮರ್ತೋಗಿದ್ದೀನಿ. 16ನೇ ಬಜೆಟ್ ಮಾಡಿರ್ತಕ್ಕಂಥ ಮಾನ್ಯ CM ಅವ್ರಿಗೆ ಧನ್ಯವಾದ ತಿಳಿಸ್ತಾ, ಬಹುಶಃ ಇದು ದೊಡ್ಡ ಗಾತ್ರದ ಬಜೆಟ್, 4,09,000 ಕೋಟಿ ಬಜೆಟ್ಟು. ಬಹುಶಃ ಸರ್ವಜನಾಂಗೀಯ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳತಕ್ಕ ಕುವೆಂಪು ಅವರು ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳು ಸಮಾನತೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಹುಶಃ ಎಲ್ಲೋ ಒಂದು ಕಡೆ ಕೋಲಾರ ಜಿಲ್ಲೆದ ಬಗ್ಗೆ ಅವ್ರು ಇರ್ತಕ್ಕಂಥ ಮನಸ್ತಾಪವನ್ನು ಈ ಬಜೆಟ್ ಮೂಲಕ ಎತ್ತಾಕಿದ್ರು ಅಂತ ಕಾಣ್ತಿದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಗಡಿನಾಡು ಪ್ರದೇಶದ ಮುಳುಬಾಗಿಲು ಬಹುಶಃ ಭೂಪಟದಲ್ಲಿ ಇದೆಯೋ ಇಲ್ಲೋ ಅಂತ ಡೌಟ್ ಆಗಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ. 224 ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇದೆ ಅನ್ನೋದನ್ನು ಮರೆತು ಇವತ್ತು ನಡೀತಾ ಇದೆ. ಬಹುಶಃ ನನ್ನ ಕ್ಷೇತ್ರದ ಅಹವಾಲುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೆ ಅಧ್ಯಕ್ಷರೇ. ಇವತ್ತು 2,20,000 ಇರ್ತಕ್ಕಂಥ ಜನಾಂಗದಲ್ಲಿ ಇವತ್ತು ಅರಬ್ ಕಂಟ್ರಿಗಳಿಗೆ ಟೊಮಾಟೊ ಸಪ್ಲೈ ಮಾಡ್ತಕ್ಕಂಥ ನನ್ನ ಒಂದು ಮುಳುಬಾಗಿಲವನ್ನು, ಆಲೂಗಡ್ಡೆ ಸಪ್ಲೈ ಮಾಡ್ತಕ್ಕಂಥ ಮುಳುಬಾಗಿಲನ್ನು ಇಡೀ ಪ್ರಪಂಚಕ್ಕೆ ಮಿಲ್ಕು ಸಿಲ್ಕು ಆ್ಯಂಡು ಸಪ್ಲೈ ಮಾಡ್ತಕ್ಕಂಥ ಒಂದು ಮುಳುಬಾಗಿಲ ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡಿದೆ ಅನ್ನೋ ಒಂದು ಭಾವನೆ ಇವತ್ತು ನನಗೆ ತೋರ್ತಾ ಇದೆ. ಬಹುಶಃ ದೇವರ ನಾಡಾಗಿರ್ತಕ್ಕಂಥ ಮುಳುಬಾಗಿಲು ಐತಿಹಾಸಿಕ ಒಂದು ಕುರುಡುಮನೆ, ಗರುಡ, ವಿರೂಪಾಕ್ಷಿ ಹಾಗೂ ರಾಮಲಿಂಗೇಶ್ವರ ಐದರಾಗಿರ್ತಕ್ಕಂಥ ದರ್ಗವನ್ನು ಮರೆತು ಇವತ್ತು ಬಜೆಟಲ್ಲಿ ಶೂನ್ಯ ಒಂದು ಮಟ್ಟಕ್ಕೆ ತೋರ್ತಕ್ಕಂಥ ನೋವು ನನಗೆ ತೋರ್ತಾ ಇದೆ. ನನ್ನ ಒಂದು ಕ್ಷೇತ್ರದಲ್ಲಿ ಇನ್ನು 2,20,000 ಜನ ಇದ್ರೂ ಒಂದು ಕ್ರೀಡಾಂಗಣ ಇಲ್ಲ ಅಂತದ್ದು ಒಂದು ವಿಪರ್ಯಾಸ. ಬಹುಶಃ ನಾನು ಕೂಡ ಅದನ್ನು ಕೇಳಿದ್ದೆ, ಜಿಲ್ಲಾ ಮಟ್ಟದ ಒಂದು ಕ್ರೀಡಾಂಗಣ ಬೇಕು ಅಂತ ಕೇಳಿದ್ದೆ. ನನ್ನ ಸಚಿವರನ್ನ, ನಾವು ಇಲ್ಲೇ ಇದ್ದಾರೆ ಉಸ್ತುವಾರಿ ಸಚಿವರನ್ನ, ಅವ್ರನ್ನೂ ಕೂಡ ಕೇಳಿದ್ದೆ. ಎಲ್ಲೋ ಒಂದು ಕಡೆ ಇವತ್ತು ಗಡಿನಾಡು ಭಾಗದಲ್ಲಿ ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳುನಾಡಲ್ಲಿ ಇವತ್ತು ನಮ್ಮ ಬದುಕು ಯಾವ ಮಟ್ಟಕ್ಕಾಗಿದೆ ಅಂತ ಬಹುಶಃ ನಮ್ಮ ಸಚಿವರಿಗೆ ಗೊತ್ತಾಗಿದೆ. ಮನವನ್ನು ನಾವು ಹೇಳಿದ್ವಿ. ಬಹುಶಃ ಎಲ್ಲ ಒಂದು ಕಡೆ ಒಂದು ಮೂಗಿಗೆ ಒಂದು ತುಪ್ಪ ಸೋರೋ ಥರ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ನಾವು ಕೇಳಿದ್ದು, ಇಡೀ ನಮ್ಮ ಒಂದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಮನವಿಯನ್ನು ಕೇಳಿದ್ವಿ. ನಮ್ಮ CM ಅವರು ಒಪ್ಕೊಂಡಿದ್ರು. ಆದರೆ ಒಂದು ಖಾಸಗಿ ಸಹಭಾಗಿತ್ವ ಅಂತಂದರೆ, ಒಂದು ಖಾಸಗಿಯವರು ಅಂತಂದರೆ ನಮ್ಗೆ ಅರ್ಥ ಆಗ್ತಲ್ಲ ಏನಂತ. ಇವತ್ತು ನಾವು ಕೇಳಿದ್ದು ಒಂದು ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ದೇಶಕ್ಕೆ, ನಮ್ಮ ಜಿಲ್ಲೆಗೆ ಅಂತ ಕೇಳಿದ್ವಿ. ಆದರೆ ಖಾಸಗಿ ಸಹಭಾಗದಲ್ಲಿ ಕೊಡೋದು ಒಂಥರ ಅನ್ಯಾಯ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ CM ಅವರು ಗಮನ ತಗೊತಾರೆ. ಕೋಲಾರ ಜಿಲ್ಲೆ ಕೂಡ ಈ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೇರಿದೆ ಅನ್ನೋದನ್ನ ಒಂದು ಮನವಿಯನ್ನು ಮಾಡ್ತೀನಿ ಸಭಾಧ್ಯಕ್ಷರೇ. ಇವತ್ತು ತಮಗೆ ಗೊತ್ತಿರಲಿ, ಇಲ್ಲಾರು ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ನಿಮಗೆ KC ವ್ಯಾಲಿ ಇದೆಯಲ್ಲ ರಿವರ್ ಅಂತ ಕೇಳ್ತಾ ಇದ್ರು. ಬಹುಶಃ ಅವ್ರು ರಿವರ್ ಅನ್ಕೊಂಡ್ಬಿಟ್ಟು ಅವ್ರು KC ವ್ಯಾಲಿ ಅಂತಂದ್ರೆ ಇವತ್ತು ಬೆಂಗಳೂರಿಗೆ ಇರ್ತಕ್ಕಂಥ ಒಳಚರಂಡಿ ನೀರನ್ನು ಬಿಡ್ತಕ್ಕಂಥ ಒಂದು ಪದ್ಧತಿ ಅಂತಿದೆ. ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಇವತ್ತು ಸಾಕಷ್ಟು ಜನ KC ವ್ಯಾಲಿ ಬಗ್ಗೆ ಸಾಕಷ್ಟು ಜನ ರೈತರು, ಹೋರಾಟಗಾರರು ಕೇಸ್ಗಳನ್ನು ಹಾಕ್ಸ್ಕೊಂಡು ಕೋರ್ಟ್ ಸುತ್ತಾಡ್ತಾ ಇದ್ದಾರೆ. ಆದರೆ ಒಂದು ಅನ್ಯಾಯ ಏನಂತಂದ್ರೆ, ಇವತ್ತು ಅದರಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿವನ್ನ ಇಡೀ ಭಾರತಕ್ಕೆ ನಾವು ಸಪ್ಲೈ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ. ಆದರೆ HN ವ್ಯಾಲಿ KC ವ್ಯಾಲಿ ಬಗ್ಗೆ 3ನೇ ಹಂತದ ಶುದ್ಧೀಕರಣ ನಡಿಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ರು. ಅದು ಕೂಡ ಶೂನ್ಯ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. ಇನ್ನೊಂದು ನೋವೇನಂತಂದ್ರೆ, 224 ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಮೀಸಲಾ ಕ್ಷೇತ್ರದ ಒಂದು ಅಭ್ಯರ್ಥಿ ಆಗಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ನಾನು ಕೂಡ ಒಂದು ಗೆದ್ದು ಬಂದಿದ್ದೀನಿ. ಆದರೆ ಇವತ್ತಿನ ಒಂದು ಮಾತನ್ನು ಹೇಳಕ್ಕೆ 23-24 25,136 ಕೋಟಿಯನ್ನು ಬಿಡುಗಡೆ ಮಾಡಿದ್ರು. ಆದರೆ ನನ್ನ ಮೀಸಲು ಕ್ಷೇತ್ರಕ್ಕೆ ಶೂನ್ಯವನ್ನು ಕೊಟ್ಟಿದ್ದಾರೆ. ಆದರೆ 24-25 27,673 ಕೋಟಿ ಬಿಡುಗಡೆ ಮಾಡಿದ್ರು. ಅದು ಮೀಸಲಾದ ಕ್ಷೇತ್ರಕ್ಕೆ 0 ಕೊಟ್ಟಿದ್ದಾರೆ. ಆದರೆ 25-20 42,000 ಕೋಟಿ ಕೊಟ್ಟಿದ್ದಾರೆ. ಬಹುಶಃ ನಾನೊಂದು ಸಹಕಾರ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತೀನಿ, ನಾನು ಕೂಡ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿದ್ದೀನಿ, ಯಾಕೆ ನನಗೆ ಈ ತಾರತಮ್ಯ ಮಾಡ್ತಾ ಇದ್ದೀರಿ? ಇವತ್ತು ಶೂನ್ಯ ವೇಳೆದಲ್ಲಿ ಇವತ್ತು ನನಗೆ 1 ಕೋಟಿ ಮಾತ್ರ ಬಿಡುಗಡೆ ಮಾಡಿದರೆ, ಅದು ಬೇರೆ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಒಂದು ಬೇರೆ ಒಂದು ಇದಕ್ಕೆ ಒಂದು ಸುಮಾರು 5 ಕೋಟಿ 6 ಕೋಟಿ 10 ಕೋಟಿ ಮನವಂತೆ ಬಿಡುಗಡೆ ಮಾಡಿದ್ದೀರಿ. ಆದರೆ ನನ್ನ ಮೀಸಲಾತಿ ಕ್ಷೇತ್ರದಲ್ಲಿ ಒಂದು 29.8 ಇರ್ತಕ್ಕಂಥ ಜನದಲ್ಲಿ ಏನು ಉತ್ತರ ಕೊಡಬೇಕು? ಅವರು ಯಾವ ಕೇರಿಗೆ ಯಾವ ಲೈಟ್ ಹಾಕಬೇಕು, ಯಾವ ಸಿಮೆಂಟ್ ಹಾಕಬೇಕು ಅನ್ನೋದು ಗೊತ್ತಾಗ್ತಲ್ಲ ಮಾನ್ಯ ಸಭಾಧ್ಯಕ್ಷರೇ. ಸೊ ಮುಂದಿನ ದಿವಸದಲ್ಲಿ ಬಹುಶಃ
ಮಾನ್ಯ ಮಾದೇವಪ್ಪನವರು ಮಾನ್ಯ ಸಚಿವರಾಗಿರ್ತಕ್ಕಂಥವ್ರು ವಿಶೇಷವಾದ ಅನುದಾನವನ್ನ ನಮ್ಮ ಮುಳುಬಾಗಿಲು ಕೊಡ್ತಾರಂತ ಒಂದು ನಾನು ನಂಬಿದ್ದೀನಿ. ಸೊ ಬಹುಶಃ ಅವರೆಲ್ಲ ಒಂದು ಕಡೆ ಸೋದರ ಅಂದ್ಬಿಟ್ಟು ನನಗೆ ಒಂದು ಮೂಗಿಗೆ ತುಪ್ಪ ಸುರಿಸ್ತಾವ್ರೆ. ಯಾವುದೇ ಸೋದರತ್ವವನ್ನು ಕಾಣಿಸ್ತಾ ಇಲ್ಲ ಇಲ್ಲಿ ನನ್ನ ಸಭಾಧ್ಯಕ್ಷೆ. ಸೊ ಮುಂದಿನ ದಿವಸದಲ್ಲಿ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ನಮ್ಮ ಸುರೇಶ್ ಅಣ್ಣವರು ಮಾನ್ಯ ತುಂಬಾ ಹತ್ರ ಇದ್ದಾರೆ ನಮ್ಮ CM ಅವ್ರಿಗೆ. ದಯವಿಟ್ಟು ವಿಶೇಷವಾದ ಕಾಳಜಿಯನ್ನು ಇಟ್ಟು ಕೋಲಾರ ಜಿಲ್ಲೆಗೆ ಒಂದು ಅನುದಾನವನ್ನು ಕೊಡ್ತೀರಂತ ನಂಬಿಕೆ ನನಗಿದೆ ಮಾನ್ಯ ಸಭಾಧ್ಯಕ್ಷೆ. ನನಗೆ ಗೊತ್ತಿರಲಿ, ನನ್ನ ಒಂದು ಲಾಸ್ಟ್ ಒಂದು ಪಾಯಿಂಟ್ ಮಾತಾಡ್ತೀನಿ ಸಭಾಧ್ಯಕ್ಷೆ, ನಿಮ್ಗೆ ನಾನು ತೊಂದರೆ ಕೊಡಕ್ಕೆ ಹೋಗಲ್ಲ. 3 ದಿವಸ ನಾನು ಕೂಡ ಉಪವಾಸ ಮಾಡ್ತಾ ಇದ್ದೀನಿ ಇಲ್ಲಿ 3 ದಿವಸದಿಂದ. ಸಭಾಧ್ಯಕ್ಷೆ, ಇವತ್ತು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಯಾವ ಪುರುಷಾರ್ಥಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಮಾನ್ಯ CM ಅವರು ಹೇಳಬೇಕು. 1995 ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬಯಲುಸೀಮೆ KKRಗೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಅನುದಾನ KKR ಕೊಡ್ಲಿ, ಕಲ್ಯಾಣ ಕರ್ನಾಟಕ ಕೊಡ್ಲಿ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ, ನಮ್ಮ ಒಂದು ಏನು ಬಯಲುಸೀಮೆಗೆ 83 ಕೋಟಿ. ಇದು ಯಾವ ತಾರತಮ್ಯ, ಯಾವ ಪುರುಷಾರ್ಥಕ್ಕೆ ಬಯಲುಸೀಮೆ ಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ಷೇತ್ರಕ್ಕೆ ಬಯಲುಸೀಮೆ ಕ್ಷೇತ್ರಕ್ಕೆ ವರ್ಷಕ್ಕೆ 35 ಲಕ್ಷ ಕೊಟ್ಟಿದ್ದಾರೆ. ನಾನು ಬಹಿಷ್ಕಾರವನ್ನು ಮಾಡಿದ್ದೀನಿ. ಆ ಒಂದು ಅಮೌಂಟ್ ಅನುದಾನ ಬೇಡ ಅಂತ ಬಹಿಷ್ಕಾರ ಮಾಡಿದ್ದೀನಿ. ಬಹುಶಃ ಮಾನ್ಯ CM ಅವರೊಂದು ಮಾತು ಕೇಳ್ತೀನಿ, ಬಹುಶಃ ಅದು ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇದಕ್ಕೊಂದು ಅಧಿಕಾರವನ್ನು ಕೊಟ್ಟು ಅಧ್ಯಕ್ಷ ಮಾಡಿದಿರಿ. ಈ ಯಾವ ಪುರುಷಾರ್ಥಕ್ಕಂತ ಗೊತ್ತಾಗ್ತಾ ಇಲ್ಲ. ಇನ್ನೂ ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೊಡ್ಲಿ ಅಂತ ಕೋರ್ಕೊಂತೀನಿ. ಆದ್ರೆ ಅದೇ ರೀತಿಯಲ್ಲಿ ಒಂದು 10% ಆದ್ರೂ ಕೂಡ ಒಂದು ಬಯಲುಸೀಮೆ ಕೊಟ್ಟು ಬಯಲುಸೀಮೆ ಪ್ರದೇಶವನ್ನು ಅಭಿವೃದ್ಧಿ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಬಯಲುಸೀಮೆ ಬಗ್ಗೆ ಅಲ್ಲ, ನಾನು ಬೇಕಾದ್ರೆ ಕೇಳು. ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಕೊಡ್ಲಿ ಅಂತ ಕೇಳ್ತಾ ಇದ್ದೀನಿ. ಈ ಕಡೆ ಮಾತಾಡಿ, ನೀವು ಆ ಕಡೆಗೆ ಉತ್ತರ ಕೊಡ್ತೀರಿ. ಹೆಚ್ಚಿನ ಅನುದಾನ ಕೊಡ್ಲಿ. ಅದೇ ರೀತಿ ಅದ್ರಲ್ಲಿ 10% ಆದ್ರೂ ಬಯಲುಸೀಮೆ ಕೊಡ್ಲಿ ನಮ್ಮ ಸಭಾಧ್ಯಕ್ಷರೇ. ಇವ್ರು ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ನಮ್ಮಲ್ಲಿ ಇವತ್ತು ಬೋರ್ ಹೊಡಿಬೇಕು, ತರಕಾರಿ ಬೆಳಿಬೇಕು. ಇವತ್ತು ನಮ್ಮಲ್ಲಿ ಆ ಪರಿಸ್ಥಿತಿ ಬಂದಿದೆ. ಯಾಕೆ ಯಾವ ಸರ್ಕಾರ ಬಂದ್ರು, ರಾಜ್ಯ ಸರ್ಕಾರದಲ್ಲಿ ಯಾವ ಸರ್ಕಾರ ಬಂದ್ರು ಮುಳುಬಾಗಿಲು ನಮ್ಮ ಭೂಪಟದಲ್ಲಿ ಇಲ್ವಾ? ನಮ್ಮಲ್ಲಿ ಕರ್ನಾಟಕ ರಾಜ್ಯ 20 ವರ್ಷದ ನನ್ನ ಕ್ಷೇತ್ರ ಇಲ್ವಾ ನಿಮ್ಮಲ್ಲಿ? ಯಾಕೆ ನಮ್ಮನ್ನು ಅಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಿ? ಖಂಡಿತವಾಗ್ಲೂ ಯಾವ್ದೇ ಸರ್ಕಾರ ಬರ್ಲಿ, ರಾಜ್ಯ ಸರ್ಕಾರ ಯಾವ್ದೇ ಸರ್ಕಾರ ಬರ್ಲಿ, ನಮ್ಮನ್ನ ಶೂನ್ಯತೆ ನೋಡ್ತಾ ಇದಾರೆ, ನಮ್ಮನ್ನ ಮಲ್ತಾಯಿ ಮಕ್ಕಳನ್ನ ನೋಡ್ತಾ ಇದಾರೆ. ಬಹುಶಃ ಮುಂದಿನ ದಿವಸ ಇದೇ ರೀತಿ ಆದ್ರೆ ನಮ್ದು ಹೋರಾಟ ಬೇರೆ. ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ದಯವಿಟ್ಟು ನಾವೆಲ್ಲ ವಲಸೆ ಹೋಗ್ತಾ ಇದೀವಿ. ದಯವಿಟ್ಟು ಮುಂದಿನ ದಿವಸ ಹೆಚ್ಚಿನ ಒಂದು ತಾರತಮ್ಯ ಕೊಡದೆ ಕಲ್ಯಾಣ ಕರ್ನಾಟಕಕ್ಕೆ ದಯವಿಟ್ಟು ಹೆಚ್ಚು ಅಭಿವೃದ್ಧಿ ಕೊಡ್ಲಿ. ನಾನು ಅದ್ರ ಆಫ್ಷೇಟ್ ಮಾಡ್ತಾ ಇಲ್ಲ. ಆದ್ರೆ ಬಯಲುಸೀಮೆ ಬರೀ ವರ್ಷಕ್ಕೆ 35 ಲಕ್ಷ ಕೊಡ್ತಾ ಬ್ರದರ್, ಅರ್ಥ ಮಾಡ್ಕೊಳ್ಳಿ. 35 ಲಕ್ಷ ಯಾವ ಕೇರಿಗೆ ಏನ್ ಮಾಡ್ತಾರೆ ಎತ್ಕೊಂಡು ಹೇಳ್ತಾ ದಯವಿಟ್ಟು ಸಭಾಧ್ಯಕ್ಷೆ, ಕೋಲಾರ ಜಿಲ್ಲೆ ಕೂಡ ನಮ್ಮ DVG ಹುಟ್ಟಿರ್ತಕ್ಕಂಥ ನಾಡು, ಮೊನ್ನೆ ಸೌಂದರ್ಯ ಹುಟ್ಟಿರ್ತಕ್ಕಂಥ ನಾಡು. ನಾವು ಕೂಡ 60 ಕಿಲೋಮೀಟರ್ ಬೆಂಗಳೂರಿಗಿದ್ವಿ, ಆದ್ರೆ ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದ್ವಿ. ಮುಂದಿನ ದಿವಸ 4 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಇಲ್ಲಿ. ಬಟ್ ಆದ್ರೆ ಈ ಒಂದು ಇದರಲ್ಲಿ ಬರೀ ಸಹಕಾರ ಸಹಭಾಗಿತ್ವ. ನಮ್ಮ ಕೋಲಾರದಲ್ಲಿ ಪಟಾಕಿ ಹಚ್ಬಿಟ್ರು, ಸ್ಪೀಡ್ ಹಚ್ಬಿಟ್ರು, ಏನೋ ಬಂದ್ಬಿಟ್ಟು ಅದು ಗೊತ್ತಿಲ್ಲ, ಖಾಸಗಿ ಸಹಭಾಗಿತ್ವ. ಇದು ಬಹುಶಃ ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಅಭಿವೃದ್ಧಿ ಮಾಡಿಕೊಡ್ತಾರೆ. ಕೋಲಾರ ಜಿಲ್ಲೆ ಬಗ್ಗೆ ವಿಶೇಷವಾಗಿ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷೆ, ಏನು KC ವ್ಯಾಲಿ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ರೈತರು ಇವತ್ತು ಕೇಸ್ ಹಾಕ್ಸ್ಕೊಂಡು ಅವ್ರ ಮಕ್ಕಳ ಮರಿ ಬಿಟ್ಟು ಅವ್ರ ಮನೆಗೋಸ್ಕರ ಹೋರಾಟ ಮಾಡಿದವರು. ಇವತ್ತು ದಯವಿಟ್ಟು ನಾನು ಕೇಳಕ್ಕೆ ಇಷ್ಟಪಡ್ತೀನಿ, KC ವ್ಯಾಲಿ ಅಭಿವೃದ್ಧಿ ಕೊಟ್ಟವ್ರು ನೀವು, ಅದು ಸ್ಥಾಪನೆ ಮಾಡಿದವ್ರು ನೀವು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, 3ನೇ ಹಂತದ ಶುದ್ಧೀಕರಣ ಮಾಡಿಕೊಟ್ರೆ ನಾವು ಬದುಕ್ತೀವಿ ಸಭಾಧ್ಯಕ್ಷೆ. ಇದ್ರ ಬಗ್ಗೆ ಹೆಚ್ಚಿನ ಒಲವು ಕೊಟ್ಟು ದಯವಿಟ್ಟು 3 ದಿವಸನೇ ಕಾಯ್ತಾ ಇದ್ರ ಬಗ್ಗೆ ಮಾತಾಡಬೇಕಂತ. 3 ದಿವಸ ಕಾಯ್ತೇವೆ ಸಭಾಧ್ಯಕ್ಷೆ. ನಾನು ಕೈ ಮುಗಿದು ಕೇಳ್ತೀನಿ, ಕೋಲಾರ ಜಿಲ್ಲೆ ಬೇರೆ ಮಾಡಕ್ ಹೋಗ್ಬೇಡಿ. ನಾವು ಕೂಡ ನಿಮ್ಮ ಮಕ್ಕಳೇ ಸಭಾಧ್ಯಕ್ಷೆ. ದಯವಿಟ್ಟು ನಮಗೆ ಕುಡ್ಲಿಕ್ಕೆ ನೀರು ಕೊಡಿ ಸಭಾಧ್ಯಕ್ಷೆ. ನಾವೇನು ಕೇಳ್ತಾ ಇಲ್ಲ, ನಾವು ಹೆಂಗೋಗಿ ಬದುಕೊಂತೀವಿ, ಕುಡ್ಲಿಕ್ಕೆ ನೀರು ಕೊಡಿ. ಎತ್ತಿನ ಒಡೆ ಬಹುಶಃ ನನ್ನ ಮಗ ಇಲ್ಲಿ ಬಂದಾಗ ಎತ್ತಿನ ಒಡೆ ಬರ್ಬೋದು ಅನಿಸ್ತಾ ಇದೆ. ಇಲ್ಲಿಗೆ ಎತ್ತಿನ ಒಡೆ, ಪ್ರತಿ ಇದ್ರಲ್ಲೂ ಎತ್ತಿನ ಒಡೆ, ನೀರಂತೂ ಬಂದಿದ್ದಿಲ್ಲ. ದಯವಿಟ್ಟು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡು ನಾವು ಕುಡ್ಲಿಕ್ಕೆ ನೀರು ಕೇಳ್ತಾ ಇದೀವಿ. ನಾನು ಒಂದೊಂದು ದಿವಸ ಹೇಳಿದೆ, ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಪಕ್ಕದಲ್ಲಿದೆ, ಅಲ್ಲಿ ನಾಲೆ ಬಂದಿದೆ, ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಪಾಲ್ ಕೇಳಿ ಅಂತ. ಬಹುಶಃ ಅದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂತ ಇಲ್ಲ. ಸೊ ಮುಂದಿನ ದಿವಸ ಇದೇ ಕೋಲಾರ ಜಿಲ್ಲೆ ಬಗ್ಗೆ ಏನೋ ತಾತ್ಸಾರ ಮನೋಭಾವ ಮಾಡಿದ್ರೆ ರಾಜಕೀಯದಲ್ಲೂ ನಾವು ಜನ ತೋರಿಸ್ಬೇಕಾಗುತ್ತೆ, ಬೇರೆ ರಂಗದಲ್ಲಿ ಕೂಡ ತೋರಿಸ್ಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗೆ ಮನವಿ ಮಾಡ್ತಾ ನಾನು ಹೆಚ್ಚಿನ ತಗೊಂಡಿದ್ದಿಲ್ಲ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ 3 ದಿವಸದಿಂದ ವನವಾಸ ಮಾಡಿ ಉಪವಾಸ ಮಾಡಿ ಕೂತಿದ್ದೀನಿ ಇಲ್ಲಿ. ಇವತ್ತೊಂದು ನನ್ನ ಮೇಲೆ ಮನಸ್ಸು ಮಾಡಿದ್ರೆ ಸಭಾಧ್ಯಕ್ಷರೇ 2 ನಿಮಿಷ. ಇತ್ತೀಚೆಗೆ ನನ್ನ ಮಾನ್ಯ ಗೃಹ ಸಚಿವರು ಇಲ್ಲೇ ಇದ್ದಾರೆ. ಒಂದು ಮಾತನ್ನು ಹೇಳ್ತೀನಿ ಗೃಹ ಸಚಿವರಿಗೆ, ನನಗೆ ಪರ್ಸನಲ್ ಅಂಕಲ್ ಆಗಬೇಕು. ಪ್ರತಿ IPL ಬಂದರೂ ಕೂಡ ನನ್ನ ಮುಳುಬಾಗಿಲು ಕ್ಷೇತ್ರದಿಂದ 30ರಿಂದ 40 ಜನ ಮಕ್ಕಳು, ಏನು ಮತ ವಯಸ್ಸಿನ ಮಕ್ಕಳು ಊರು ಬಿಡ್ತಾವ್ರು. ಏನಕ್ಕೆ ಅಂತಂದ್ರೆ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ಸಿಕ್ಕಾಕೊಂಡ್ರು. ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ, ಪೊಲೀಸ್ ಇಲಾಖೆ ಇನ್ವಾಲ್ವ್ಮೆಂಟ್ ಆಗಿದೆಯಾ ಅಂತ ಡೌಟ್ ಬರ್ತಾ ಇದೆ ಅಧ್ಯಕ್ಷೆ.
ಇವತ್ತು ನಾನು ಮನವಿ ಮಾಡಿದ್ದೀನಿ, ಪ್ರತಿ ಸಾರಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಕೋಲಾರ ಜಿಲ್ಲೆ ಮಕ್ಕಳು IPL ದಂಧೆಯಲ್ಲಿ ಇಂದು ಇನ್ವಾಲ್ವ್ಮೆಂಟ್ ಆಗಿ ಹಾಳಾಗ್ತಾ ಇದ್ದಾರೆ. ವಿಶೇಷ ತಂಡವನ್ನು ರಚಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಂತಾರೆ ಅಂತ ಕೈ ಮುಗಿ ನಾನು ಕೇಳ್ಕೊಂತಿದ್ದೆ ಗೃಹ ಸಚಿವರಲ್ಲಿ. ನನ್ನ ಕುಟುಂಬದ ಸ್ವಂತ ಮಕ್ಕಳು ಕೂಡ ಮನೆ ಬಿಟ್ಟವ್ರೆ. ದಯವಿಟ್ಟು ಇದ್ರ ಬಗ್ಗೆ ವಿಶೇಷವಾಗಿ ಗಮನ ಇರಲಿ ಅಂತ ನಾನು ಮಾನ್ಯ ಗೃಹ ಸಚಿವರಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಚಿವರೇ, ನಾನು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತೀನಿ. ಈಗ